ನೋಡಿ, ತಮ್ಮ ಪಕ್ಷದ ವೈಖರಿಗೆ ಭಿನ್ನವಾಗಿ ಚೀನಾ ಪರ ಸ್ಯಾಮ್ ಪಿತ್ರೋಡ ಬ್ಯಾಟ್ ಬೀಸಿದ್ದಾರೆ. ಚೀನಾ ದೇಶವನ್ನ ಭಾರತ ಶತ್ರು ರೀತಿ ನೋಡಬಾರದಂತೆ. ಮೊದಲಿನಿಂದ ಚೀನಾ ವಿಚಾರದಲ್ಲಿ ಅನುಸರಿಸ್ತಾ ಇರುವ ಘರ್ಷಣಾತ್ಮಕ ಧೋರಣೆಯಿಂದ ಶತ್ರುತ್ವ ಹೆಚ್ಚುತ್ತಾ ಇದೆಯಂತೆ. ದೇಶವನ್ನ ಗೌರವಿಸುವಂತ ಸಮಯ ಬಂದ್ಬಿಟ್ಟಿದೆಯಂತೆ. ಭಾರತ ಇನ್ನಾದರೂ ಬದಲಾಗ್ಲಿ ಅಂತ ಹೇಳಿದ್ದಾರೆ. ಚೀನಾದಿಂದ ಏನು ಅಪಾಯ ಇದೆಯೋ ನನಗಂತೂ ಅರ್ಥ ಆಗ್ತಿಲ್ವಂತೆ ಅವರಿಗೆ. ಚೀನಾವನ್ನು ಅಮೆರಿಕ ಶತ್ರು ರೀತಿ ನೋಡುತ್ತೆ, ಭಾರತವೂ ಅದನ್ನೇ ಅಭ್ಯಾಸ ಮಾಡ್ಕೊಂಡಿದೆ ಅಂತ ಸ್ಯಾಮ್ ಪಿತ್ರೋಡ ಕೂದಲು ಬೆಳ್ಳ ಬಿಟ್ಟು ಹಿಂಗೆ ಸ್ಟೈಲಾಗಿ ಹಿಂಗೆ ಬಿಟ್ಕೊಂಡ್ಬಿಟ್ಟು ಬಂದುಬಿಟ್ರೆ ದೊಡ್ಡ ಅರ್ಥಶಾಸ್ತ್ರಜ್ಞ ದಾರ್ಶನಿಕ ಅನ್ನೋ ಟೈಪು ಹಿಂಗೆ ಬಂದುಬಿಟ್ರೆ ಇವನು ಬುರುಡೆ ತಗೊಂಬಂದು ಈ ದೇಶದಲ್ಲಿ ಯಾವುದು ರಾಜ್ಯ ಯಾವ ಮೂಲೆಯಲ್ಲಿದೆ ನಮ್ಮ ಭೂಪಟದಲ್ಲಿ ಅಂತ ಗೊತ್ತಿಲ್ಲದೆ ಇರೋ ಗೊತ್ತಿಂಗ ಬರ್ತಾನೆ ನಮ್ಗೆ ಅಡ್ವೈಸ್ ಮಾಡೋಕ್ಕೆ. ಮಾಡ್ಕೊ ಹೋಗು ಆ ಫ್ಯಾಮಿಲಿಗೆ, ಆ ಫ್ಯಾಮಿಲಿಗೆ ತಾನೇ ನೀನು ಗೈಡು. ಹೋಗ ಫ್ಯಾಮಿಲಿನ ಕೇಳು, ಅಯೋಗ್ಯ ಆ ಫ್ಯಾಮಿಲಿನ ಕೇಳು ಚೀನಾ ಏನು ಮಾಡ್ತು ಅಂತ ಹೇಳ್ತಾರ ಫ್ಯಾಮಿಲಿನವರು. ಯಾವನೇ ನಿನ್ನನ್ನು ಕರ್ಕೊಂಬಂದವ್ ನೀನು ನಮ್ಮ ದೇಶದೊಳಕ್ಕೆ. ಹೇಯ್ ಬುರುಡೆ ತಗೊಂಬಂದು ಸುಮ್ಮನೆ ಬಿಡ್ತಾ ಇರ್ತಾನೆ ರೈಲನ್ನು ಕೂತ್ಕೊಂಡು. ಚೀನಾ ಹಂಗೆ ಹಂಗೆ ಒಂದು ಕಾಲು ದಿನ ಒಂದು ದಿನ ನೆಟ್ಟಿಗೆ ಒಂದು ಬಂದಿದ್ದು ನಿಂತ್ಕೊಳ್ಳೆ ಕಾರ್ಪೊರೇಷನ್ ಎಲೆಕ್ಷನ್ಗೆ. ಕನ್ನಡಕ ಹಾಕೊಂಬಿಟ್ಟು ಹಿಂಗೆ ಅನ್ಕೊಂಬಿಟ್ಟು ಅಳ್ಳಾಡ್ಬಿಟ್ರೆ ಹಾಕ್ಬಿಡಲ್ಲ. ಇಲ್ಲಿ ಯಾವತ್ತೋ ಕಾಲದಲ್ಲಿ ಏನೋ ಮಾಡ್ಬಿಟ್ಟಿದ್ದೀನಿ ನಾವು ಕೊಂಪೆ ಹಾಕಿರೋದು. ಇಂಥ ಹೇಳಿಕೆಗಳನ್ನ ಆ ಪಕ್ಷನೂ ಹೇಳಬೇಕಲ್ಲ. ಅದನ್ನೇ ಹೇಳ್ತಿರೋದು ಜಯರಾಮ್ ರಮೇಶ್. ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಕತ್ತರಿಸ್ಬಿಟ್ಟು ಬಿಸಾಕಿ ಅವರು ನಂಗೆ ತಗೊಂಡೋಗಿ ಅಮೆರಿಕಕ್ಕೆ ಸಂಬಂಧ ಇಲ್ಲ ಅನ್ನೋರು ಮಣಚಿನಕ್ಕೆ ಇಟ್ಕೊಂಡಿದ್ದೀರಾ ನೀವು ಅವನನ್ನ. ಚೆನ್ನಾಗಿದೆ ಇದು ಸ್ಕೀಮು, ಆಮೇಲೆ ಬೈದಾಕ್ಬಿಡೋದು ಚೆನ್ನಾಗಿ. ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರು ರಾಜೀವ್ ಗಾಂಧಿ ಅಯೋಗ್ಯ ಡ್ಯಾಶು 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 ಅಂತ ಇದನ್ನೂ ಬೈದಾಕ್ಬಿಡೋದು ಚೆನ್ನಾಗಿ. ಯಾರೊಬ್ಬರು ಬಿಜೆಪಿ ಅವ್ರು ಕೈ ಬಯಸ್ಬಿಡೋದು. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಲೈಕ್ ಪಕ್ಷದ ಬಗ್ಗೆ ಬೈದಾಗ ಉಚ್ಚಾಟನೆ ಮಾಡುವಂತ ಮನಸ್ಥಿತಿಗೆ ಹೋಗ್ಬಿಡುತ್ತೆ. ದೇಶದ ಬಗ್ಗೆ ಮಾತಾಡೋದಾಗ ಯಾಕೆ ಅವೆಲ್ಲ ಇಲ್ಲ, ಮಾತಾಡಂಗಿಲ್ಲ. ಮಾತಾಡಂಗಿಲ್ಲ. ಏಯ್ ಗಪ್ಚುಪ್ ಅಂತಾರೆ ಯಾರಿಗೆ? ಖರ್ಗೆ ಅವರು ಪಕ್ಷದ ಒಳಗಡೆ ಅಲ್ಲಿ ಗಪ್ಚುಪ್ ಅಂತ ಹೇಳಪ್ಪ ಹೇಳ್ರಿ ಜಯರಾಮ್ ರಮೇಶ್ ಅವರು. ನೀವು ಅದೇ ಥರ ತಾನೆ ಫುಲ್ ದಾರ್ಶನಿಕರು. ಹೇಳಿ ನೀವು ಬುರುಡೆ ಹಂಗಾರೆ. ಯು ಆರ್ ನಥಿಂಗ್ ಬಟ್ ಕೋ ಕನ್ವಿಕ್ ಇದು ಅಕಂಪನಿಡ್ ಕಲ್ಪ್ರಿಟ್ ಅದ್ರೊಳಗಡೆ. ಯಾವನ್ರಿ ಅವನು ದೇಶದಲ್ಲಿ ಎಷ್ಟು ದಿನ ಇತ್ತಂತ ಈ ದೇಶದಲ್ಲಿ ವ್ಯವಹಾರಗಳೆಲ್ಲ ಬೇರೆ ಕಡೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಬರೀ ಹಾಳು ಮಾಡೋದು. ಕಾಲೆ ಅಲ್ಲೇ ಹೋಗಿ ಮಣ್ಣು ಒಂದು ಸಾಯಿ ಅವನು ಬೇಡ ಅಂತ ಹೋಗ. ಸುಮ್ಮನೆ ಇಂಥವುಗಳಿಗೆಲ್ಲ ಮಾತಾಡೋದು ಬೇಡ್ರು ಸಾಯಿ ಹೋಗೋದ ಕಡೆ. ಇವ್ರು ಇದ್ರಷ್ಟು ಹೋದ್ರಷ್ಟು ನಡೀರಿ ರೈ.